ಕಟ್ಲೆಟ್ ಮಾಡೋಣ ಮಾಡೋಣ ಏನು ಎಷ್ಟು ಮಾಡೋಣ ಏನು ಕಟ್ಲೆಟ್ ಬೇಕು ಅದೀತಿಗೆ ಯಾವ ಕಟ್ಲೆಟ್ ಬೇಕು ಅದೀತಿಗೆ ಯಾವ ಕಟ್ಲೆಟು ತಿನ್ನೋ ಕಟ್ಲೆಟ್ ಕೊಡಬೇಕಾ ಡ್ರೈ ಫ್ರೂಟ್ಸ್ ಕಟ್ಲೆಟ್ ಮಾಡ್ಕೊಡ್ತೀನಿ ನೋಡಿ ಇಲ್ಲಿ ಡ್ರೈ ಫ್ರೂಟ್ಸ್ದು ಫುಲ್ಲು ಎಲ್ಲ ನೆನೆ ಹಾಕಿದ್ನಲ್ಲ ರಾತ್ರಿ ಅದನ್ನು ಫುಲ್ಲು ಗ್ರೈಂಡ್ ಮಾಡಿದೆ ಇವಾಗ ನಾವು ಗ್ರೈಂಡ್ ಮಾಡಿದ್ವಲ್ಲ ಇವಾಗ ಸೊ ಅದ್ರದ್ದು ಕಟ್ಲೆಟ್ ಮಾಡ್ಕೊಡ್ತೀನಿ ಓಕೆನಾ ಸೊ ಸ್ಟಾರ್ಟ್ ಮಾಡೋಣವಾ Hi all, welcome back to one more recipe video, ಡ್ರೈ ಫ್ರೂಟ್ಸ್ ಕಟ್ಲೆಟ್. ಹೌದು, ಡ್ರೈ ಫ್ರೂಟ್ಸಿಂದ ಕಟ್ಲೆಟ್ ಮಾಡ್ಬೋದಾ ಅಂತಂದರೆ ಖಂಡಿತವಾಗ್ಲೂ ಮಾಡ್ಬೋದು. ವೆರಿ ಈಸಿ, ವೆರಿ ಟೇಸ್ಟಿ. ಮಕ್ಕಳಿಗೆ ಸೆಲ್ಫ್ ಫೀಡಿಂಗ್ನ ಈ ಕಟ್ಲೆಟಲ್ಲಿ ನಾವು ಇಂಪ್ರೂವ್ ಮಾಡ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ವೆರಿ ಬೇಸಿಕ್ ಇಂಗ್ರೀಡಿಯೆಂಟ್ಸಿಂದ ಈ ಕಟ್ಲೆಟ್ನ ಮಾಡ್ಬೋದು. ಏನೆಲ್ಲ ಬೇಕು ಈ ಒಂದು ಡ್ರೈ ಫ್ರೂಟ್ಸ್ ಕಟ್ಲೆಟ್ ಮಾಡೋದಕ್ಕೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ಡ್ರೈ ಫ್ರೂಟ್ಸ್ ಕಟ್ಲೆಟ್ಗೆ ನಾನು ತೊಗೊಂಡಿರುವಂತಹ ಡ್ರೈ ಫ್ರೂಟ್ಸ್ ಯಾವ್ದು ಅಂತಂದರೆ ಅಂಜೂರ, ಖರ್ಜೂರ, ದ್ರಾಕ್ಷಿಯಲ್ಲಿ 2 ಟೈಪ್ಸ್ ತೊಗೊಂಡಿದ್ದೀನಿ. ಒಂದು ಬ್ಲ್ಯಾಕ್ ಕಲರು, ಇನ್ನೊಂದು ಗೋಲ್ಡನ್ ಕಲರು. ಅದಾದಮೇಲೆ ಬಾದಾಮಿ ಆ್ಯಂಡ್ ಗೋಡಂಬಿ. ನಾನು ಪಿಸ್ತಾ ಹಾಕ್ಕೊಂಡಿಲ್ಲ, ಯಾಕಂತಂದರೆ ಅದಿತಿಗೆ ಡೈಲಿ ಅವ್ರಿಗೆ ಸ್ನ್ಯಾಕ್ಗೆ ಪಿಸ್ತಾ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಪಿಸ್ತಾ ಹಾಕ್ಕೊಂಡಿಲ್ಲ. ಸೊ ನೀವು ಪಿಸ್ತಾ ಹಾಕ್ಕೊಳ್ಬೋದು. ಆ್ಯಂಡ್ ಇದ್ರ ಜೊತೆಗೆ ನಾನು ವಾಲ್ನಟ್ ಸಹ ಹಾಕ್ಕೊಂಡಿದ್ದೀನಿ. ಈ ಎಲ್ಲ ಡ್ರೈ ಫ್ರೂಟ್ಸ್ನ ನಾನು ಓವರ್ ನೈಟ್ ಸೋಕ್ ಮಾಡಿದ್ದೀನಿ. ಸೊ ಒಂದು 8 to 12 hours ಸೋಕ್ ಮಾಡಿದ್ರೆ ಸಾಕಾಗತ್ತೆ. ಈ ಸೋಕ್ ಮಾಡಿರುವಂತಹ ಒಂದು ಡ್ರೈ ಫ್ರೂಟ್ಸ್ನ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಕಂಪ್ಲೀಟ್ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಯಾವುದೇ ರೀತಿ ನೀರನ್ನು ಮಿಕ್ಸ್ ಮಾಡ್ತಿಲ್ಲ, ಯಾಕಂತಂದರೆ ಕಟ್ಲೆಟ್ ಆಗಿರೋದ್ರಿಂದ ತುಂಬ ರನ್ನಿ ಇರಬಾರ್ದು. ಸೊ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನಾನು ಕಂಪ್ಲೀಟ್ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಫೈನ್ ಪೇಸ್ಟ್ ಮಾಡ್ಕೊಂಡಿರೋದನ್ನು ಸೈಡ್ಗೆ ಇಟ್ಕೊಂಡ್ರೆ ನೆಕ್ಸ್ಟ್ ಪ್ರೊಸೀಜರ್ ಶುರು ಮಾಡ್ಬೋದು. ವೆರಿ ಈಸಿ. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಬೌಲ್ಗೆ ನಾನು 2 ಬಾಯ್ಲ್ಡ್ ಪೊಟ್ಯಾಟೋಸ್ನ ಹಾಕ್ಕೊಳ್ತಿದ್ದೀನಿ. ಇದನ್ನು ಕ್ಲೀನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾನು ಹಾಕ್ಕೊಳ್ತಿರೋದು ಡ್ರೈ ಫ್ರೂಟ್ಸ್ ಕಂಪ್ಲೀಟ್ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಮಕ್ಕಳಿಗೆ ಕೊಡೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ನಿಮ್ಮ ಮಕ್ಕಳಿಗೆ 6 months ಆದಮೇಲೆ ನೀವು ಡ್ರೈ ಫ್ರೂಟ್ಸ್ನ ಕೊಡಲೇಬೇಕಾಗುತ್ತೆ. ಡ್ರೈ ಫ್ರೂಟ್ಸ್ ಪೌಡರ್, ಡ್ರೈ ಫ್ರೂಟ್ಸ್ ಪಾರೇಜ್ ಆ್ಯಂಡ್ ಹಾಲ್ಗೆ ಹಾಕೊಡುವಂಥ ಒಂದು ಮಿಕ್ಸ್ನ ಮಾಡಿ ಮಕ್ಕಳಿಗೆ ಕೊಡ್ಬೋದು. ತುಂಬ ಬೋರ್ ಆಗಿತ್ತು ಅದಿತಿಗೆ ಡ್ರೈ ಫ್ರೂಟ್ಸ್ ಪಾರೇಜ್ನೇ ತಿಂದು ದಿನಾಗಲೂ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಲ್ಗೆ ಹಾಕ್ಕೊಡ್ತಿದ್ದೆ. ಏನಪ್ಪ ಮಾಡಬಹುದು ಡ್ರೈ ಫ್ರೂಟ್ಸಲ್ಲಿ ಅಂತ ಯೋಚನೆ ಮಾಡಿದಾಗ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ರೆಸಿಪಿ ಟ್ರೈ ಮಾಡಿದ್ದು. ಖಂಡಿತವಾಗ್ಲೂ ದಿಸ್ ವಾಸ್ ಬೆಸ್ಟ್ ರೆಸಿಪಿ ಅಂತ ನನಗನ್ನಿಸ್ತು. ಯಾಕಂತಂದರೆ ಅದಿತಿಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ರೆಸಿಪಿನ ನಾವು ಮಕ್ಕಳಿಗೆ ವೆರಿ ಆಫನ್ ಆಗೂ ಮಾಡಿಕೊಡ್ಬೋದು. ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಮಕ್ಕಳಿಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಲ್ವಾ. ಅದಕ್ಕೋಸ್ಕರ ಈ ಡ್ರೈ ಫ್ರೂಟ್ಸ್ ಒಂದು ಕಟ್ಲೆಟ್ನ ನಾವು ಮಕ್ಕಳಿಗೆ ವೆರಿ ಈಸಿ ಆ್ಯಂಡ್ ವೆರಿ ಬೆಸ್ಟ್, ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಮಾಡಿಕೊಡ್ಬೋದು. ನಾನು ಆಲೂಗೆಡ್ಡೆ ಮತ್ತು ಡ್ರೈ ಫ್ರೂಟ್ಸ್ ಮಿಕ್ಸ್ನ ಕಂಪ್ಲೀಟ್ 2 ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಇಸ್ ದ ಬೆಸ್ಟ್ ಆಪ್ಷನ್ ವೆಜಿಟೇಬಲ್ಸ್ ಮಕ್ಕಳಿಗೆ, ಯಾಕಂತಂದರೆ ಇದರಲ್ಲಿ ತುಂಬ ಚೆನ್ನಾಗಿ ಎನರ್ಜಿ ಸಿಗುತ್ತೆ ಆ್ಯಂಡ್ ವೆಯ್ಟ್ ಗೇನ್ ಮಕ್ಕಳಿಗೆ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ಎನರ್ಜಿ ಸಿಗೋದ್ರಿಂದ ಮಕ್ಕಳಿಗೆ ಈಗ ಆಟ ಆಡುವಂತಹ ಏಜ್, ಅದಕ್ಕೋಸ್ಕರ ಎನರ್ಜಿ ತುಂಬ ಬೇಕಲ್ವಾ. ಸೊ ಆಲೂಗೆಡ್ಡೆ ಬೆಸ್ಟ್ ಆಪ್ಷನ್. ಇದಕ್ಕೆ ನಾನು ನೆಕ್ಸ್ಟ್ ಹಾಕ್ಕೊಳ್ತಿರೋದು ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ. ಇದಕ್ಕೆ ಯಾವುದೇ ರೀತಿ ನಾನು ಎಕ್ಸ್ಟ್ರಾ ಸ್ಪೈಸಸ್ನ ಆ್ಯಡ್ ಮಾಡ್ತಿಲ್ಲ. ಸೊ ಗರಂ ಮಸಾಲ ಸಾಕು. ಆ್ಯಂಡ್ ನೆಕ್ಸ್ಟ್ ನಾನು ಇದಕ್ಕೆ ಆ್ಯಡ್ ಮಾಡ್ತಿರೋದು ಸ್ವಲ್ಪ ಉಪ್ಪು, ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ನಾನು ಹಾಕ್ಕೊಳ್ತಿರೋದು ಚಾಪ್ಡ್ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಇದಕ್ಕೆ ಲಾಸ್ಟ್ಗೆ ಕಾರ್ನ್ ಫ್ಲೋರ್ನ ಯೂಸ್ ಮಾಡ್ತೀನಿ. ಈಗ ಇದು ಬೇಡ, ಲಾಸ್ಟ್ಗೆ ಹೇಗಪ್ಪ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸಿದ್ದೀನಿ. ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇಟ್ಸ್ ಅ ವೆರಿ ಬೇಸಿಕ್ ಇಂಗ್ರೀಡಿಯೆಂಟ್ಸಲ್ಲಿ, ಮನೆಯಲ್ಲಿರುವಂತಹ ಐಟಮ್ಸಲ್ಲಿ ನಾವು ಡ್ರೈ ಫ್ರೂಟ್ಸ್ ಕಟ್ಲೆಟ್ನ ಮಕ್ಕಳಿಗೆ ಮಾಡಿಕೊಡ್ಬೋದು. ಮಕ್ಳಿಗೆ ಖಂಡಿತವಾಗ್ಲೂ ಬೋರ್ ಆಗುತ್ತೆ ಡ್ರೈ ಫ್ರೂಟ್ಸ್ ಬರೀ ಮಿಲ್ಕ್ ಶೇಕು ಅಥವಾ ಹಾಲಿಗೆ ಹಾಕ್ಕೊಟ್ಟಾಗ, ಡ್ರೈ ಫ್ರೂಟ್ಸ್ ಲಡ್ಡುಗಳನ್ನ ಕೊಟ್ಟಾಗ. ಈ ರೀತಿ ಕಟ್ಲೆಟ್ ಮಾಡಿಕೊಟ್ಟಾಗ ಮಕ್ಕಳಿಗೆ ಸೆಲ್ಫ್ ಫೀಡಿಂಗ್ ಸಹ ನಾವು ಇಂಪ್ರೂವ್ ಮಾಡ್ಬೋದು. ಸೆಲ್ಫ್ ಫೀಡಿಂಗ್ ಮಕ್ಕಳಿಗೆ 6 months ಇಂಪ್ರೂವ್ ಮಾಡ್ಬೋದು. ಈ ಕಟ್ಲೆಟ್ನು ಸಹ ನಾವು ಮಕ್ಕಳಿಗೆ 7 to 8 months ಕೊಡ್ಬೋದು. ಗರಂ ಮಸಾಲಾನು ಸಹ ನಾವು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ, ಯಾಕಂತಂದರೆ ಸ್ಪೈಸಸ್ನ ಮಕ್ಕಳಿಗೆ ನಾವು 6 ತಿಂಗಳಿಂದನೇ ಶುರು ಮಾಡೋದ್ರಿಂದ ಮಕ್ಕಳ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು. ಈ ರೀತಿ ಕಂಪ್ಲೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂತಂದರೆ ಆಲೂಗೆಡ್ಡೆ ಯಾವುದೇ ರೀತಿ ಲಮ್ಸ್ ಇಲ್ಲದೆ ಇರೋ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಮ್ಸ್ ಇದ್ರೂ ತೊಂದರೆ ಇಲ್ಲ, ಬಟ್ ಕಂಪ್ಲೀಟ್ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ
ಈಗ ಎಲ್ಲ ಮಿಕ್ಸ್ ಆದಮೇಲೆ ನಾವು ಇದನ್ನು ಒಂದು ಪ್ರಾಪರ್ ಶೇಪ್ಗೆ ತೊಗೊಂಡು ಬರಬೇಕಾಗತ್ತೆ. ಯಾವ ಶೇಪ್ ಆದರೂ ಮಾಡ್ಕೊಳ್ಬೋದು. ನಾನು ಆಬ್ವಿಯಸ್ಲಿ ಸರ್ಕಲ್ ಶೇಪೇ ಮಾಡ್ಕೊಳ್ತೀನಿ. ಅದಿತಿಗೆ ಕಟ್ಲೆಟ್ ಅಂತಂದರೆ ಸರ್ಕಲ್ ಶೇಪೇ ಇರಬೇಕು. ಅದಕ್ಕೋಸ್ಕರ ನಾನು ಸರ್ಕಲ್ ಶೇಪ್ ಮಾಡ್ಕೊಳ್ತಿದ್ದೀನಿ. ನೀವು ಉದ್ದನೂ ಮಾಡ್ಕೊಳ್ಬೋದು, ಸ್ವಲ್ಪ ಓವಲ್ ಶೇಪ್ಗೂ ಮಾಡ್ಕೊಳ್ಬೋದು. ನಾನು ಸರ್ಕಲ್ ಶೇಪ್ಗೆ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಡ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದೆ ಅಲ್ಲ, ಕಾರ್ನ್ಫ್ಲೋರ್ನ ನಾನು ಲಾಸ್ಟಲ್ಲಿ ಯೂಸ್ ಮಾಡ್ತೀನಿ ಅಂತ. ಅದನ್ನು ಹೇಗೆ ಯೂಸ್ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ. ಬಟ್ ಬಿಫೋರ್ ಈ ರೀತಿ ಕಟ್ಲೆಟ್ ನಾನು ಶೇಪ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಟ್ಲೆಟ್ಗೆ ನಾನು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬ ರನ್ನಿನೂ ಆಗಿಲ್ಲ, ಪ್ರಾಪರ್ ಕನ್ಸಿಸ್ಟೆನ್ಸಿಯಾಗಿ ಬಂದಿದೆ. ಈ ಕಟ್ಲೆಟ್ ನಾವು ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ರನ್ನಿ ಆಗುತ್ತೆ ಅಂತ ನಾನು ಅಂದ್ಕೊಳ್ತಿದ್ದೆ, ಬಟ್ ರನ್ನಿ ಆಗಲಿಲ್ಲ. ನೆಕ್ಸ್ಟ್ ನಾನು ಇದಕ್ಕೆ ಯೂಸ್ ಮಾಡ್ತಿರೋದು ಕಾರ್ನ್ಫ್ಲೋರ್ನ ಹೇಗೆ ಯೂಸ್ ಮಾಡ್ತೀನಿ, ಯಾಕೆ ಕಾರ್ನ್ಫ್ಲೋರ್ನ ಯೂಸ್ ಮಾಡಬೇಕು ಅಂದರೆ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಇದು ಎಂಚ್ ಮೇಲೆ ಸ್ವಲ್ಪ ಅಂಟುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕಾರ್ನ್ಫ್ಲೋರ್ನ 2 ಸ್ಪೂನ್ ಕಾರ್ನ್ಫ್ಲೋರ್ನ ನಾನು ತೊಗೊಂಡಿರೋದು. ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ 2 ಸೈಡ್ ಕಟ್ಲೆಟ್ಗೆ ಇದನ್ನು ಸ್ವಲ್ಪ ಡಿಪ್ ಮಾಡಿ ಕಟ್ಲೆಟ್ನ ಎಂಚ್ ಮೇಲೆ ಹಾಕೋದ್ರಿಂದ ಯಾವುದೇ ರೀತಿ ಕಚ್ಕೊಳ್ಳೋದಿಲ್ಲ ಎಂಚಿಗೆ ಅನ್ನುವಂಥ ಕಾರಣ ಅಷ್ಟೇ. ಆ್ಯಂಡ್ 2 ಸೈಡ್ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ತುಂಬ ಕಾರ್ನ್ಫ್ಲೋರ್ ಏನು ಯೂಸ್ ಮಾಡ್ತಿಲ್ಲ, ವೆರಿ ಬೇಸಿಕ್ ಆಗಿ ನಾವು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಿದ್ವಿ. ಈ ರೀತಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಾರ್ನ್ಫ್ಲೋರ್ ಮಿಕ್ಸ್ಗೆ ಈ ಕಟ್ಲೆಟ್ನ 2 ಸೈಡ್ ಡಿಪ್ಪಿಂಗ್ ಮಾಡಿ ಎಂಚ್ ಮೇಲೆ ಹಾಕೊಳ್ಳೋದು. ಡ್ರೈ ಫ್ರೂಟ್ಸ್ನ ನಾವು ಮಕ್ಕಳಿಗೆ 6 ಮಂತ್ಸಿಂದನೇ ಕೊಡ್ಬೋದು. ಡ್ರೈ ಫ್ರೂಟ್ಸ್ ಲಡ್ಡು, ಡ್ರೈ ಫ್ರೂಟ್ಸ್ ಪಾರೇಜ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡಿ ಕೊಡ್ಬೋದು. ಕಟ್ಲೆಟ್ನ ನಾವು ಮಕ್ಕಳಿಗೆ 7 ಮಂತ್ಸಿಂದ ಕೊಡ್ಬೋದು. ನಾನು ತೋರಿಸ್ತಿರುವಂತಹ ರೆಸಿಪೀಸ್ ಮಕ್ಕಳಿಗೆ 7 ಮಂತ್ಸಿಂದನೇ ಮಾಡಿಕೊಡ್ಬೋದು. ಅದೇ ಸ್ವಲ್ಪ ಗರಂ ಮಸಾಲ ಕ್ವಾಂಟಿಟಿನ ಕಡಿಮೆ ಹಾಕಬೇಕು. ಯಾಕಂತಂದರೆ ಅದಿತಿ 2 ಇಯರ್ಸ್ ಆಗಿರೋದ್ರಿಂದ ನಾನು 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ನೀವು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಮಕ್ಕಳಿಗೆ 7 ಮಂತ್ಸ್ ಮಗುಗೆ ಮಾಡ್ಕೊಡ್ತಿದ್ದೀರಾ ಅಂತಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಎನಿವೇ ಪೊಟ್ಯಾಟೋನು ನೀವು ಕಡಿಮೆ ಹಾಕ್ಕೊಳ್ಬೋದು. ಆವಾಗ ನಿಮಗೆ ಕನ್ಸಿಸ್ಟೆನ್ಸಿ ಪ್ರಪೋರ್ಷನ್ ಎಲ್ಲ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಕಟ್ಲೆಟ್ನ ಕಾರ್ನ್ಫ್ಲೋರ್ ಮಿಕ್ಸಲ್ಲಿ 2 ಸೈಡ್ ಡಿಪ್ ಮಾಡಿಕೊಂಡು ನಾನು ಸೈಡ್ಗೆ ಇಟ್ಕೊಂಡಿದ್ದೀನಿ. ಜೊತೆಗೆ ಪಕ್ಕದಲ್ಲಿ ಹೆಂಚು ಸಹ ಕಾಯ್ತಾ ಇದೆ. ಬಿಸಿ ಬಿಸಿ ಹೆಂಚು ಮೇಲೆ ತುಪ್ಪ ಹಾಕಿ ಈ ಕಟ್ಲೆಟ್ನ ಹಾಕಬೇಕಾಗತ್ತೆ. ತುಪ್ಪ ಮಕ್ಕಳಿಗೆ ತುಂಬ ಒಳ್ಳೆಯದು. ಯಾವುದೇ ರೀತಿ ಕೋಲ್ಡು ಕಾಫು ಎಲ್ಲ ಏನೂ ಆಗಲ್ಲ. ಕಟ್ಲೆಟ್ ರೆಡಿ. ಅದಿತಿ ವಾಸ್ ವೆರಿ ಎಕ್ಸೈಟೆಡ್. ಅದಿತಿಗೆ ಕಟ್ಲೆಟ್ ಅಂತಂದರೆ ತುಂಬ ಇಷ್ಟ. ಯಾಕಂತಂದರೆ ಅದಿತಿಗೆ ಸೆಲ್ಫ್ ಫೀಡಿಂಗ್ ಇಸ್ ಹರ್ ಫೇವ್ರೆಟ್. ನಾನು ತಿನ್ನಿಸೋದಕ್ಕಿಂತ ಅವರೇ ತಿನ್ನೋದಕ್ಕೆ ತುಂಬ ಇಷ್ಟ. ಸೊ ಕಟ್ಲೆಟ್ ಇಸ್ ಹರ್ ಫೇವ್ರೆಟ್ ಮೋಸ್ಟ್ ಆಫ್ ದ ಟೈಮ್. ಹೆಂಚು ಮೇಲೆ ತುಪ್ಪ ಹಾಕಿ ಈ ಒಂದು ಕಟ್ಲೆಟ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ತೊಗೊಂಡಿದ್ದಂತಹ ಪ್ರಪೋರ್ಷನ್ಗೆ ಒಂದು 4ರಿಂದ 5 ಕಟ್ಲೆಟ್ ಆಗಿದೆ. ನೋಡ್ತಾ ಇದ್ದೀರಲ್ಲ, ವೆರಿ ಯಮ್ಮಿ, ವೆರಿ ಟೇಸ್ಟಿ. ನೀವು ಟ್ರೈ ಮಾಡಿದ್ರೇ ಗೊತ್ತಾಗೋದು. ಯಾಕಂತಂದರೆ ಡ್ರೈ ಫ್ರೂಟ್ಸಲ್ಲಿ ಸ್ವಲ್ಪ ಸ್ವೀಟ್ ಅಂಶ ಇರುತ್ತೆ. ದ್ರಾಕ್ಷಿ ಹಾಕಿದ್ದೀವಿ, ಖರ್ಜೂರ ಹಾಕಿದ್ದೀವಿ ಆ್ಯಂಡ್ ಗರಂ ಮಸಾಲ ಎಲ್ಲ ಹಾಕಿದ್ದೀವಿ ಅಲ್ವಾ. ಸ್ವಲ್ಪ ಸ್ವೀಟ್ ಇರುತ್ತೆ, ಸ್ವಲ್ಪ ಖಾರ ಅಂತ ಅನಿಸುತ್ತೆ. ಗರಂ ಮಸಾಲ ಏನು ಖಾರ ಬರೋದಿಲ್ಲ, ಬಟ್ ಆದರೂ ಮಕ್ಕಳಿಗೆ ಅದು ಸ್ಪೈಸ್ ಅನಿಸುತ್ತಲ್ಲ. ಸೊ ವೆರಿ ಬೆಸ್ಟ್. ಆ್ಯಂಡ್ ತುಪ್ಪ ಹಾಕೋದ್ರಿಂದ ಈ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಡ್ರೈ ಫ್ರೂಟ್ಸ್ ಅಂದ್ರೇ ಟೇಸ್ಟಿ. ಅದರಲ್ಲಿ ಈ ಕಟ್ಲೆಟ್ ಆಲೂ ಸಹ ಹಾಕಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ವೆರಿ ಫುಲ್ಫಿಲ್ಲಿಂಗ್ ಫಾರ್ ಬೇಬೀಸ್. ನೀವೇನಾದರೂ ಮಕ್ಕಳ ವೆಯ್ಟ್ ಗೇನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಟ್ರೈ ದಿಸ್ ರೆಸಿಪಿ. ವೆಯ್ಟ್ ಗೇನ್ ಅಂತಾನೆ ಅಲ್ಲ, ಎಲ್ಲ ರೀತಿಯಾದ ಒಂದು ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ಗೆ ನೀವು ಈ ಕಟ್ಲೆಟ್ನ ಯೂಸ್ ಮಾಡ್ಬೋದು. ಡ್ರೈ ಫ್ರೂಟ್ಸಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳೋದಾದರೆ, ಮಕ್ಕಳ ಇಮ್ಯುನಿಟಿನ ತುಂಬ ಚೆನ್ನಾಗಿ ಡೆವಲಪ್ ಮಾಡುತ್ತೆ. ಅಯ್ಯೋ ಮಗುಗೆ ಅವಾಗವಾಗ ಕೋಲ್ಡ್ ಆಗ್ತಿದೆ ಅಥವಾ ಜ್ವರ ಬರ್ತಿದೆ, ಹುಷಾರು ತಪ್ಪಿದೆ ಅಂತಂದರೆ ನೀವು ಡ್ರೈ ಫ್ರೂಟ್ಸ್ನ ಮಕ್ಕಳಿಗೆ ದಿನಾಗಲೂ ಯೂಸ್ ಮಾಡ್ಬೋದು. ಈ ರೀತಿ ಕಟ್ಲೆಟ್ಸ್ನ ಡಿಫ್ರೆಂಟಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಅದಿತಿ ವಾಸ್ ಸೋ ಎಕ್ಸೈಟೆಡ್ ಟು ಟೇಸ್ಟ್ ಕಟ್ಲೆಟ್. ಸರ್ಪ್ರೈಸ್ ಅಂತ ಅದಿತಿಗೆ ಕೊಟ್ಟಾಗ ಶಿ ವಾಸ್ ವೆರಿ ಹ್ಯಾಪಿ. ಎದುರುಗಡೆನೇ ಮಾಡಿದ್ರು ಅದಿತಿಗೆ ಸರ್ಪ್ರೈಸ್ ಅಂತ ಕೊಡಿ ಅಂತ ಅವರೇ ಕೇಳ್ತಾರೆ. ಸೊ ಅದಿತಿಗೆ ಸರ್ಪ್ರೈಸ್ ಅಂತ ಕೊಟ್ಟೆ. ಶಿ ವಾಸ್ ಕಂಪ್ಲೀಟ್ಲಿ ಹ್ಯಾಪಿ ಟು ಟೇಸ್ಟ್. ಆ್ಯಂಡ್ ನೆಕ್ಸ್ಟ್ ಬೆನಿಫಿಟ್ಸ್ ಯಾವುದು ಅಂತಂದರೆ, ಮಕ್ಕಳಿಗೆ ಅನಿಮಿಯಾ ಇದೆ ಅಥವಾ ರಕ್ತ ಕಡಿಮೆ ಇದೆ, ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಅಂದಾಗ ನೀವು ಡ್ರೈ ಫ್ರೂಟ್ಸ್ನ ಮಕ್ಕಳಿಗೆ ಕೊಡಬಹುದು. ಆ್ಯಂಡ್ ಎನರ್ಜಿ ಬೂಸ್ಟರ್ ಈ ಕಟ್ಲೆಟ್ ನೋಡ್ತಿದ್ದೀರಲ್ಲ, ವೆರಿ ಯಮ್ಮಿ ಆಗಿದೆ. ಕಲರ್ ಸ್ವಲ್ಪ ಡಾರ್ಕಾಗಿ ಬಂದಿದೆ. ಯಾಕಂತಂದರೆ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿರೋದ್ರಿಂದ ಡಾರ್ಕ್ ಆಗಿ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಖಂಡಿತವಾಗ್ಲೂ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು. ಈಗ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಇರೋದ್ರಿಂದ ಡ್ರೈ ಫ್ರೂಟ್ಸ್ ಕಟ್ಲೆಟ್ನ ನಾನು ಟೇಸ್ಟ್ ಮಾಡಿದೆ. ಇಟ್ ವಾಸ್ ರಿಯಲಿ ಯಮ್ಮಿ. ಪ್ರೆಗ್ನೆಂಟ್ ಲೇಡೀಸ್ ಸಹ ಮಾಡ್ಕೊಂಡು ತಿನ್ಬೋದು. ಪ್ರೆಗ್ನೆಂಟ್ ಲೇಡೀಸ್ ಅಂತಲೇ ಅಲ್ಲ, ಬ್ರೆಸ್ಟ್ ಫೀಡಿಂಗ್ ಮಾಮೀಸು ಸಹ ಇದನ್ನು ಸೇವಿಸ್ಬೋದು. ಎನರ್ಜಿ ಸಿಗುತ್ತೆ ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ಗೆ. ಆ್ಯಂಡ್ ಎದೆ ಹಾಲು ಸಹ ಹೆಚ್ಚುತ್ತೆ. ಈ ಡ್ರೈ ಫ್ರೂಟ್ಸಿಂದ ಮಕ್ಕಳ ಡೈಜೆಸ್ಟಿವ್ ಸಿಸ್ಟಮ್ ಹೆಲ್ತ್ ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮಗು ಕಕ್ಕನೆ ಪಾಸ್ ಮಾಡಲ್ಲ, ತುಂಬ ಕಷ್ಟಪಡ್ತಾನೆ. ಮಗು ಕಾನ್ಸ್ಟಿಪೇಷನ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಮಗು ಪಾಟಿ ಮಾಡುವಾಗ ತುಂಬ ಸಫರ್ ಮಾಡ್ತಾರೆ, ಬ್ಲಡ್ ಸಹ ಬರುತ್ತೆ ಕೆಲವು ಮಕ್ಕಳುಗಳಿಗೆ ಅಂತ ನನಗೆ ತುಂಬ ಜನ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿರ್ತಾರೆ. ನೀವು ಆ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ ಅಂತಂದರೆ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ನ ಪ್ರತಿದಿನ ಅವರ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡಿ ಈ ಕಟ್ಲೆಟ್ನು ಸಹ ನೀವು ಮಕ್ಕಳಿಗೆ ಮಾಡಿಕೊಡ್ಬಹುದು.
ಆ್ಯಂಡ್ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಈ ಡ್ರೈ ಫ್ರೂಟ್ಸ್ ತುಂಬ ಒಳ್ಳೆಯದು. ಬ್ರೈನ್ ಡೆವಲಪ್ಮೆಂಟ್ ರ್ಯಾಪಿಡ್ ಆಗಿ 0 to 3 ಇಯರ್ಸಲ್ಲಿ ಆಗುತ್ತೆ. ಸೊ ಈ 0 to 3 ಇಯರ್ಸಲ್ಲಿ 0 to 6 ಇಯರ್ಸಲ್ಲಿ ನಾವು ಏನೇನೆಲ್ಲ ಒಳ್ಳೆ ರೀತಿಯಾದ ಒಂದು ಅಂಶ ಇರುತ್ತಲ್ಲ ಅಂತಹ ಆರೋಗ್ಯವಾದ ಆಹಾರವನ್ನು ಮಕ್ಕಳಿಗೆ ಕೊಡಬೇಕಾಗುತ್ತೆ. ಸೊ ಇದಾಗಿತ್ತು ಡ್ರೈ ಫ್ರೂಟ್ಸ್ ಕಟ್ಲೆಟ್ ರೆಸಿಪಿ. ವೆರಿ ಈಸಿ, ವೆರಿ ಬೇಸಿಕ್ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಈ ಡ್ರೈ ಫ್ರೂಟ್ಸ್ ಕಟ್ಲೆಟ್ನ ಮಾಡ್ಕೊಡ್ಬೋದು. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅಮ್ಮಂದಿರು ಸಹ ಒಂದು ಟ್ರೀಟ್ ಆಗಿ ಇದನ್ನು ತಿನ್ನಬಹುದು. ವೆರಿ ಈಸಿ, ವೆರಿ ಕ್ವಿಕ್ ರೆಸಿಪಿ. ನೀವು ಟ್ರೈ ಮಾಡಿ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿ ಯು, ಟಾಟಾ, ಬಾಯ್, ಲವ್ ಯು ಆಲ್.